Hello guys, welcome back to Banking Kannadiga. So in this video, I'm going to discuss about Union Bank LBO 2024-25. ಸೊ ಎಲ್ಲರಿಗೂ ಗೊತ್ತು ಇವತ್ತು 5ನೇ ತಾರೀಕು ಲಾಸ್ಟ್ ಡೇ ಇಂಟರ್ವ್ಯೂಗೆ. ಆಲ್ರೆಡಿ ಸೆಕೆಂಡ್ ಬ್ಯಾಚ್ ಅವ್ರು ಇಂಟರ್ವ್ಯೂಗೆ ಹೋಗಿರ್ತಾರೆ. ಅವ್ರದ್ದು ಮೋಸ್ಟ್ಲಿ 6:30 7 ಅಷ್ಟೊಳಗೆ ಎಲ್ಲರದ್ದು ಇಂಟರ್ವ್ಯೂ ಮುಗಿಯುತ್ತೆ. ಸೊ ಇಂಟರ್ವ್ಯೂ ಮುಗಿದ್ಮೇಲೆ ನೆಕ್ಸ್ಟ್ ಬರೋ ಡೌಟ್ ಏನೇ ಫೈನಲ್ ರಿಸಲ್ಟ್ ಯಾವಾಗ, ಸ್ಕೋರ್ ಕಾರ್ಡ್ ಬಿಡ್ತಾರಾ, ಕಟ್ ಆಫ್ ಎಷ್ಟಿರ್ಬೋದು ಎಕ್ಸಾಮ್ದು, ಆ್ಯಂಡ್ ಜಾಯ್ನಿಂಗ್ ಯಾವಾಗಿರುತ್ತೆ, ಪೋಸ್ಟಿಂಗ್ ಹೇಗಿರುತ್ತೆ ಅಂತ. ಸೊ ಎಲ್ಲದಕ್ಕೂ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಫೈನಲ್ ರಿಸಲ್ಟ್ ಬಗ್ಗೆ ನಾನು ಮಂಗಳೂರಲ್ಲಿ ಕೇಳ್ದಂಗೆ ನಾನೊಬ್ಬ ಅಲ್ಲ, ತುಂಬ ಜನ ಕೇಳಿದ್ದಾರೆ. ಆ್ಯಂಡ್ ಬೆಂಗಳೂರಲ್ಲೂ ತುಂಬ ಜನ ಕೇಳಿದ್ದಾರೆ. ಸೊ ಎರಡೂ ಕಡೆ ಸೇಮ್ ರಿಪ್ಲೈ ಇರೋದು 15 ಅಂತ. ಸೊ 15th ಒಳಗೆ ಬರುತ್ತೆ. ಆ್ಯಂಡ್ ಏಪ್ರಿಲಲ್ಲೇ ಪೋಸ್ಟಿಂಗ್ ಕೊಡ್ತೀವಿ, ಅಂದರೆ ಏಪ್ರಿಲಲ್ಲೇ ಜಾಯ್ನಿಂಗ್ ಇರುತ್ತೆ ಅಂತ. ಸೊ ನೀವು 15th ಒಳಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೇ ಬಿ 15th ಅಂತಂದರೆ ಯಾವ್ದಾರ ಟ್ಯೂಸ್ಡೇ ಬರ್ಬೋದು ಅನಿಸುತ್ತೆ. 15th ಮೇ ಬಿ ಟ್ಯೂಸ್ಡೇ ಬರ್ಬೋದು ರಿಸಲ್ಟು. ಬಟ್ ಜಾಯ್ನಿಂಗ್ ಮಾತ್ರ ಏಪ್ರಿಲಲ್ಲಿ ಇರುತ್ತೆ. ಅಬೌಟ್ ಸ್ಕೋರ್ ಕಾರ್ಡ್ ಬಂದುಬಿಟ್ಟು ನಾನು ಸ್ಕೋರ್ ಕಾರ್ಡ್ ರಿಲೀಸ್ ಮಾಡ್ತಾರೆ ಅಂತ ಕೇಳಿದ್ದಕ್ಕೆ ಅಲ್ಲಿ ಮೇಡಮ್ ಇದ್ದವರು ಸ್ಕೋರ್ ಕಾರ್ಡ್ದು ಏನೂ ಐಡಿಯಾ ಇಲ್ಲ, ಬಟ್ ರಿಸಲ್ಟ್ ಮಾತ್ರ ಬೇಗ ಬರುತ್ತೆ ಅಂದರು. ಸೊ ಮೇ ಬಿ ಸ್ಕೋರ್ ಕಾರ್ಡ್ ರಿಲೀಸ್ ಮಾಡಿದ್ರು ಇಲ್ಲ ಅಂದರೆ ಇಲ್ಲ. ಸೊ ನಿಮಗಿಲ್ಲ ನನಗೆ ಸ್ಕೋರ್ ಕಾರ್ಡ್ ಬೇಕೇ ಬೇಕು ಅನಿಸಿದರೆ ಇವತ್ತು ಇಂಟರ್ವ್ಯೂ ಮುಗ್ದಿದೆ ಅಲ್ವಾ, ಸೊ ಇವತ್ತೇ ನೀವು ಬೇಕಿದ್ರೆ ಒಂದು RTI ಫೈಲ್ ಮಾಡಿ. ಸೊ RTIಯಲ್ಲಿ ಈ ಥರ ಒಂದು RTI ಫೈಲ್ ಮಾಡಿ. ಇದು ನನ್ನ RTI ಟೆಕ್ಸ್ಟ್ ಇದನ್ನೇ ಬೇಕಿದ್ರೆ ಕಾಪಿ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲಲ್ಲಿ ನಾನು ಇದನ್ನು ಕಳಿಸ್ತೀನಿ. ನಿಮ್ಮ ರಿಜಿಸ್ಟರ್ ನಂಬರ್ ಹಾಕ್ಬಿಟ್ಟು ನಿಮ್ಮ ಎಕ್ಸಾಮ್ ಯಾವಾಗಿತ್ತು ಅಂತ ಹಾಕಿ, ನಿಮ್ಮ ಕಾಲ್ ಲೆಟರ್ ಏನಾದ್ರು ಇದ್ದರೆ PDF ಸೇವ್ ಮಾಡ್ಕೊಂಡಿದ್ರೆ ಅದನ್ನು ಅಟ್ಯಾಚ್ ಮಾಡಿ. ಅವರು RTI ರಿಪ್ಲೈ ಕೊಡ್ತಾರೆ. ಆ್ಯಂಡ್ ನಾನು ಇಲ್ಲಿ ಇದೆಲ್ಲ ಕೇಳಿದ್ದೀನಿ. ನನಗೇನಾದರೂ ಇದು ರಿಪ್ಲೈ ಬಂದರೆ ನಾನು ಅವತ್ತೇ ಅಪ್ಡೇಟ್ ಮಾಡ್ತೀನಿ. ಸೊ ಇದು ನಾನು ಅಪ್ಲೈ ಮಾಡಿ ತುಂಬ ದಿನ ಆಯಿತು. 11th 12th ಅನಿಸುತ್ತೆ ನಾನು ಅಪ್ಲೈ ಮಾಡಿದ್ದನ್ನು, ಲಾಸ್ಟ್ ಮಂತ್ 12th. ಸೊ ನನಗೆ ಈ ಮಂತ್ 12th ಅಷ್ಟರಲ್ಲಿ ರಿಪ್ಲೈ ಬರಬೇಕು. ಸೊ ಇನ್ನೂ ಬಂದಿಲ್ಲ ಅಂದರೆ ಇವತ್ತಿನ್ನೂ ಬಂದಿಲ್ಲ ರಿಪ್ಲೈ. ಸೊ ಇಂಟರ್ವ್ಯೂ ಮುಗ್ದಾದ್ಮೇಲೆ ಅವ್ರು ನನಗೆ ರಿಪ್ಲೈ ಕೊಡೋದು. ಸೊ ಮೇ ಬಿ ಅದು ನನಗೇನಾದರೂ ಕಟ್ ಆಫ್ ಏನಾದ್ರು ಗೊತ್ತಾದರೆ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ನೀವು ನಿಮ್ಮ ಸ್ಕೋರ್ ಕಾರ್ಡ್ ಬೇಕು ಅಂದರೆ ಒಂದು RTI ಫೈಲ್ ಮಾಡಿ. RTI ಫೈಲ್ ಮಾಡೋಕ್ಕೆ ಏನು ತಗೊಳ್ಳೋದು, ಅವರು BPL ಕಾರ್ಡ್ ಇದ್ದರೆ 0 ರೂಪೀಸ್, BPL ಇಲ್ಲ ಅಂದರೆ ಜಸ್ಟ್ 10 ರೂಪೀಸ್ ಅಷ್ಟೇ. ಸೊ ನಿಮ್ಮ ಕ್ಯೂರಿಯಾಸಿಟಿ ಇದ್ದರೆ ನೀವು ಇವತ್ತು ಅಥವಾ ನಾಳೆ ಮಾರ್ನಿಂಗ್ ಎದ್ಬಿಟ್ಟು RTI ಫೈಲ್ ಮಾಡಿ. ಸೊ ಇನ್ನು ಜಾಯ್ನಿಂಗ್ ಮತ್ತು ಜಾಯ್ನಿಂಗ್ ಆಗಲೇ ಹೇಳಿದೆ, ಏಪ್ರಿಲ್ ಮಂತಲ್ಲೇ ಕೊಡ್ತಾರಂತೆ ಜಾಯ್ನಿಂಗು. ಪೋಸ್ಟಿಂಗ್ ಬಂದುಬಿಟ್ಟು ಸರೌಂಡಿಂಗೇ ಕೊಡ್ತಾರಂತೆ, ನಿಯರ್ ಬೈ ಅಂದರೆ ನೀವು ಎಲ್ಲಿದ್ದೀರಾ ನಿಮ್ಮ ಅಡ್ರೆಸ್ಸು ಅದ್ರ ನಿಯರ್ ಬೈಯೇ ಯಾವ್ದು ಬ್ರ್ಯಾಂಚು ಆ ಥರ ಇರುತ್ತೆ, ಆ ಥರನೇ ಪೋಸ್ಟಿಂಗ್ ಕೊಡ್ತಾರಂತೆ. ಆ್ಯಂಡ್ ಎಲ್ಲರಿಗೂ ಗೊತ್ತು 10 years ಕರ್ನಾಟಕದಲ್ಲೇ ಇರ್ತೀವಿ ಅಂತ. 10 years ಆದಮೇಲೆ ಅವ್ರು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲೇ ಐತೆ, ಅದು ಡಿಪೆಂಡ್ಸ್ ಆನ್ ಬ್ಯಾಂಕು, ವೇಕೆನ್ಸಿ, ಮ್ಯಾನ್ ಪವರು, ಬ್ರಾಂಚಸ್ ಎಲ್ಲಿ ಅಂತ. ಸ್ಕೋರ್ ಕಾರ್ಡ್ ಹೇಳಿದೆ. ಫೈನಲ್ ಕಟ್ ಆಫ್ ಪ್ರೆಡಿಕ್ಟ್ ಮಾಡೋದು ತುಂಬ ಕಷ್ಟ. ಯಾರೇನು ಯೂಟ್ಯೂಬಲ್ಲಿ ಎಷ್ಟೇ ಯೂಟ್ಯೂಬರ್ಸ್ ವೀಡಿಯೋ ಹಾಕಿದ್ರು ಫೈನಲ್ ಕಟ್ ಆಫ್ ಹೇಳೋಕ್ಕಾಗಲ್ಲ. ಅಬ್ಬಬ್ಬ ಅಂದರೆ ಎಕ್ಸಾಮಿನೇಷನಲ್ಲಿ ಏನು ಕಟ್ ಆಫ್ ಇರ್ಬೋದು ಅದನ್ನು ಹೇಳ್ಬೋದು, ಬೇಸ್ಡ್ ಆನ್ ನಿಮ್ಮ ಪೋಲ್ ರಿಸಲ್ಟ್ ಅದು ಇದು ಅಂತ ತಗೊಂಡ್ರೆ. ಸೊ ಅದಕ್ಕೋಸ್ಕರ ಫೈನಲ್ ಕಟ್ ಆಫ್ ನಾನು ಹೇಳೋಕ್ಕೋಗಲ್ಲ. ಬಟ್ ಎಕ್ಸಾಮಲ್ಲಿ ಮೇ ಬಿ ಈಗ OBCದು ಅಂತಂದರೆ 145 to 150 ಇರ್ಬೋದು, ಇನ್ನೂ ಜಾಸ್ತಿನೂ ಇರ್ಬೋದು, ಹೇಳೋಕ್ಕಾಗಲ್ಲ. ನೋಡೋಣ ಅದೇನಾಗುತ್ತೆ ಕಟ್ ಆಫ್ ಅಂತ. ಕಟ್ ಆಫ್ ಪ್ರೆಡಿಕ್ಟ್ ಮಾಡೋದು ಅನ್ನೆಸೆಸರಿ. ಈಗ ಬೇಕಿದ್ರೆ ಟೆಲಿಗ್ರಾಮ್ ಚಾನಲಲ್ಲಿ ಒಂದು ಪೋಲ್ ಹಾಕ್ತೀನಿ, ಸೆಲೆಕ್ಟೆಡ್ ಇಂಟರ್ವ್ಯೂ ಗಿವನ್ ಕ್ಯಾಂಡಿಡೇಟ್ಸ್ದು ಎಷ್ಟು ಎಕ್ಸ್ಪೆಕ್ಟಿಂಗ್ ಸ್ಕೋರ್ ಅಂತ. ಸೊ ಅಲ್ಲಿ ಪೋಲಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಅದು ಬಿಟ್ಟರೆ ಕಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ನಿಮ್ಮ ಎಕ್ಸ್ಪೆಕ್ಟಿಂಗ್ ಮಾರ್ಕ್ಸು ಕಮ್ಮಿನೂ ಹೇಳ್ಬೇಡಿ, ಜಾಸ್ತಿನೂ ಹೇಳ್ಬೇಡಿ, ಜೆನ್ಯೂನ್ ಆಗಿ ನಿಮ್ಮ ಎಕ್ಸ್ಪೆಕ್ಟಿಂಗ್ ಮಾರ್ಕ್ಸ್ ಮತ್ತು ನಿಮ್ಮ ಕ್ಯಾಟಗರಿನ ಮೆನ್ಷನ್ ಮಾಡಿ. ಸೆಕ್ಷನ್ ವೈಸ್ ಅದೇನೂ ಬೇಡ. ಇಂಟರ್ವ್ಯೂ ನೋಡೋಣ ಇಂಟರ್ವ್ಯೂಲಿ ಎಷ್ಟು ಸ್ಕೋರ್ ಕೊಡ್ತಾರೆ ಅಂತ. ಆ್ಯಂಡ್ ತುಂಬ ಜನಕ್ಕೆ ಇಂಟರ್ವ್ಯೂಲಿ ಚಾಕ್ಲೇಟ್ ಕೊಟ್ಟಿಲ್ಲ ತುಂಬ ಜನಕ್ಕೆ. ಸೊ ಯಾರ್ಯಾರಿಗೆ ಕೊಟ್ಟಿಲ್ಲ ಅವರು ಮೇ ಬಿ ಟೆನ್ಷನ್ ಮಾಡ್ಕೊಂಡಿರ್ತಾರೆ, ನಮಗೆ ಕೊಟ್ಟಿಲ್ಲ ಏನು ಅಂತ. ಆ್ಯಂಡ್ ನಿಜ ಹೇಳ್ತೀನಿ, ಚಾಕ್ಲೇಟಿಗೂ ಮತ್ತು ಚಾಕ್ಲೇಟ್ ಕೊಡೋದಕ್ಕೂ ಇಂಟರ್ವ್ಯೂ ಸ್ಕೋರ್ ಕೊಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಇದು ನಾನು ಹೇಳ್ತಿರೋದಲ್ಲ, ನೀಲ್ ಅಗರ್ವಾಲ್ ಸರ್ ತುಂಬ ಜನ ಹೇಳಿದ್ದಾರೆ, ಎಕ್ಸ್ಪೀರಿಯನ್ಸ್ಡ್ ತುಂಬ ಜನ ಬ್ಯಾಂಕಿಂಗ್ ಇಂಡಸ್ಟ್ರಿಲಿರೋರು. ಅದು ಜಸ್ಟ್ ಗೆಸ್ಚರ್ ಅಷ್ಟೇ. ನಿಮಗೆ ಇಂಟರ್ವ್ಯೂ ಬಂದಿದ್ದಾರಲ್ಲ, ಅಥವಾ ಮೇ ಬಿ ಸ್ವಲ್ಪ ಹ್ಯಾಪಿ ಫೀಲ್ ಆಗಲಿ, ಬೆಟರ್ ಫೀಲ್ ಆಗಿ ಹೊರಗಡೆ ಹೋಗಲಿ ಅಂತ ಮೇ ಬಿ ಕೊಟ್ಟಿರ್ತಾರೆ ಅಷ್ಟೇ. ಕೆಲವೊಬ್ರಿಗೆ ಮರ್ತಿರ್ಬೋದು ಕೊಡೋದು ಅಷ್ಟೇ. ಮ್ಯಾಕ್ಸಿಮಮ್ ನಂಬರ್ ಆಫ್ ಆಸ್ಪಿರೆಂಟ್ಸ್ಗೆ ಕೊಟ್ಟಿದ್ದಾರೆ ಈ ಸಲ. ಸೊ ಇಟ್ ಡಸಂಟ್ ಮೀನ್ ದಟ್ ದೇ ಆರ್ ಗಿವಿಂಗ್ ಮೋರ್ ಮಾರ್ಕ್ಸ್ ಟು ಸಮ್ವನ್ ಅಂತ. ಸೊ ನಥಿಂಗ್ ಟು ವರಿ. ನನಗೂ ಚಾಕ್ಲೇಟ್ ಕೊಟ್ಟಿಲ್ದಿರೋರು ಇದ್ದಾರೆ. ಸೊ ಅದಕ್ಕೇನು ತಲೆ ಕೆಡಿಸ್ಕೊಬೇಡಿ. ಆ್ಯಂಡ್ ತುಂಬ ಜನಕ್ಕೆ ಎಸ್ಪೆಷಲಿ ಬೆಂಗಳೂರಲ್ಲಿ ತುಂಬ ಗ್ರೈಂಡ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಇನ್ ಡೆಪ್ತ್ ನಾಲೆಡ್ಜ್ ಎಲ್ಲ ಕೇಳಿದ್ದಾರೆ, ಅಥವಾ ಗ್ರ್ಯಾಜುಯೇಷನ್ ಬಗ್ಗೆ ಫುಲ್ ಡೆಪ್ತಾಗಿ ಕೇಳಿದ್ದಾರೆ. ಮ್ಯಾಂಗ್ಳೂರಲ್ಲಿ ಎಲ್ಲೋ ಒಬ್ಬೊಬ್ಬರಿಗೆ ಇಬ್ಬರಿಗೋ ಕೇಳಿರ್ಬೋದು, ಇನ್ನು ಉಳಿದವರಿಗೆಲ್ಲ ನಾರ್ಮಲ್, ಒಬ್ಬೊಬ್ರಿಗೆ ಜಸ್ಟ್ ಇಂಟ್ರೊಡಕ್ಷನಲ್ಲೇ ಮುಗಿಸಿದ್ದಾರೆ. ಕೆಲವೊಬ್ಬರಿಗೆ ಅವ್ರು ಬರೀ ಗ್ರ್ಯಾಜುಯೇಷನ್ ಬಗ್ಗೆ ಕೇಳಿದ್ದಾರೆ, ಬ್ಯಾಂಕಿಂಗ್ ಬಗ್ಗೆನೇ ಕೇಳಿಲ್ಲ. ಕೆಲವೊಬ್ಬರಿಗೆ ಬರೀ ಪರ್ಸನಲ್ ಕ್ವಶನ್ಸ್ ಕೇಳಿದ್ದಾರೆ. ಸೊ ಆ ಥರ ಜಾಸ್ತಿ ಡೆಪ್ತಾಗಿ ಏನು ಕೇಳಿಲ್ಲ ಮಂಗಳೂರಲ್ಲಿ. ಬೆಂಗಳೂರಲ್ಲಿ ಸ್ವಲ್ಪ ಡೆಪ್ತಾಗಿ ಸ್ವಲ್ಪ ಗ್ರೈಂಡ್ ಮಾಡಿದ್ದಾರೆ. ಮೇ ಬಿ ಪ್ಯಾನಲ್ 2 ಅಂತ ಅನಿಸುತ್ತೆ. ಸೊ ನಾನು ಒಂದು ಚಾನಲ್ ಲಿಂಕ್ ಶೇರ್ ಮಾಡಿದ್ದೆ ನಿಮಗೆಲ್ಲರಿಗೂ, ಬ್ಯಾಂಕಿಂಗ್ ಕನ್ನಡಿಗ ಚಾನಲಲ್ಲಿ, ಯೂನಿಯನ್ ಬ್ಯಾಂಕ್ ಇಂಟರ್ವ್ಯೂ ಪ್ರಿಪ್ರೇಷನ್ ಅಂತ. ಸೊ ಆ ಪ್ರಿಪ್ರೇಷನ್ ಡಿಸ್ಕಷನ್ ಗ್ರೂಪಲ್ಲಿ ತುಂಬ ಜನ ಶೇರ್ ಮಾಡಿದ್ದಾರೆ ಏನೇನು ಕ್ವಶನ್ ಅಂತ. ಸೊ ಅದರಲ್ಲಿ ಗೊತ್ತಾಯಿತು ಬೆಂಗಳೂರು ಸ್ವಲ್ಪ ಗ್ರೈಂಡ್ ಮಾಡಿದ್ದಾರೆ, ಮಂಗಳೂರು ಮಾಡಿಲ್ಲ. ಬಟ್ ಸ್ಕೋರ್ ಮಾತ್ರ ನೋಡೋಣ ಸ್ಕೋರ್ ಹೇಗೆ ಕೊಟ್ಟಿರ್ತಾರೆ ಅಂತ. ಸ್ಕೋರ್ ಗೊತ್ತಾದರೆ, ಸೊ ಈಗ
ನಿಮ್ಮದು ಆನ್ಲೈನ್ ಎಕ್ಸಾಮಿನೇಷನ್ದು ನಿಮ್ಮ ಸ್ಕೋರ್ ಏನು ಬರುತ್ತೆ ಅದಕ್ಕೆ 0.3555 ಮಲ್ಟಿಪ್ಲೈ ಮಾಡಬೇಕು. ಆ್ಯಂಡ್ ತುಂಬ ಜನ ಡಿಸ್ಕ್ರಿಪ್ಟಿವ್ ಕನ್ಸಿಡರ್ ಮಾಡ್ತಾರಾ ಅಂತ ಕೇಳಿದ್ರೆ ಡಿಸ್ಕ್ರಿಪ್ಟಿವ್ ಕೂಡ ಕನ್ಸಿಡರ್ ಮಾಡ್ತಾರೆ, ಇಂಟರ್ವ್ಯೂ ಕೂಡ ಕನ್ಸಿಡರ್ ಮಾಡ್ತಾರೆ. ಇಂಟರ್ವ್ಯೂ 20%, ಡಿಸ್ಕ್ರಿಪ್ಟಿವ್ 80%. ಸೊ ಎಲ್ಲ ಡೌಟು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ ಆಲ್ ದ ಬೆಸ್ಟ್. ಪೀಸ್ ಆಗಿರಿ, ಸುಮ್ಮನೆ ಕಟ್ ಆಫ್ ಅದೆಲ್ಲ ಹುಡ್ಕಕ್ಕೆ ಹೋಗ್ಬೇಡಿ. ಇಂಟರ್ವ್ಯೂ ಮುಗಿದಿದೆ, ಆರಾಮಾಗಿರಿ. ಇಲ್ಲ ಪ್ರಿಪೇರ್ ಆಗಬೇಕು ಅಂತ ಅಂದರೆ RRB PO ಅಥವಾ LIC WA ಬರುತ್ತೆ ಅಂತಿದ್ದಾರೆ. ಸೊ ಅದಕ್ಕೆ ಆ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗೋರು ಪ್ರಿಪೇರ್ ಆಗಿ, ಅಥವಾ SBI PO SBI ಕ್ಲರ್ಕ್ ಮೇನ್ಸ್ ಇರೋರು ಮೇನ್ಸಿ ಪ್ರಿಪೇರ್ ಆಗಿ. ನಾನು RRB POಗೆ ಪ್ರಿಪ್ರೇಷನ್ ಮಂಡೇ ಅಥವಾ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಆಲ್ ದ ಬೆಸ್ಟ್. ನೋಡೋಣ ರಿಸಲ್ಟ್ ಏನು ಬರುತ್ತೆ, ರಿಸಲ್ಟ್ ಬಂದಾಗ ಅಪ್ಡೇಟ್ ಮಾಡ್ತೀನಿ.